ನಮ್ಮ ಜೀವನದಲ್ಲಿ ಎಷ್ಟೋ ವಸ್ತುಗಳ ಬೆಲೆಯನ್ನೇ ನಾವು ತಿಳ್ಕೊಳ್ಳೋದಿಲ್ಲ. ವಾಸ್ತವಿಕವಾಗಿ ಆ ವಸ್ತುವನ್ನು ಹೇಗೆ ಬಳಸಬೇಕು ಅನ್ನೋದೇ ನಮ್ಗೆ ಗೊತ್ತಿರೋದಿಲ್ಲ. ವಿಲಿಯಂ ವೋಲ್ಕಟ್ 20ನೇ ಶತಮಾನದ ಆದಿ ಭಾಗದಲ್ಲಿ ಇಂಗ್ಲೆಂಡಿನ ಪ್ರಮುಖ ಚಿತ್ರಕಾರರಲ್ಲಿ ಒಬ್ಬನಾಗಿದ್ದ. ಅವನ ವರ್ಣಚಿತ್ರಗಳಿಗೆ ಬಹುದೊಡ್ಡ ಬೇಡಿಕೆ. ಆ ದಿನಗಳಲ್ಲಿ ಎಷ್ಟೋ ಬಾರಿ ಜನರು ಅವನಿಗೆ ಚಿತ್ರ ಬಿಡಿಸಲಿಕ್ಕೆ ದುಡ್ಡು ಕೊಟ್ಟು ವರ್ಷಗಟ್ಟಲೆ ಕಾದಿದ್ದು ಉಂಟು. ಚಿತ್ರ ಬಿಡಿಸುವುದಂದರೆ ಲೆಕ್ಕ ಬರದ ಹಾಗೆ ಅದಕ್ಕೆ ಒಂದು ಸರಿಯಾದ ವಸ್ತು ದೊರೆಯಬೇಕು ಮತ್ತು ಆಗಲೇ ಸ್ಫೂರ್ತಿ ಬರಬೇಕು. ಎಲ್ಲವೂ ಸರಿ ಇದ್ದಾಗ ವೋಲ್ಕಟ್ ಒಂದೊಂದು ಬಾರಿ ದಿನಕ್ಕೆ 2 ಚಿತ್ರ ಬಿಡಿಸ್ತಾ ಇದ್ದ. ಕೆಲವೊಮ್ಮೆ ತಿಂಗಳುಗಟ್ಟಲೆ ಏನನ್ನು ಬಿಡಿಸದೆ ಕಳೆದದ್ದು ಉಂಟು. ವಿಲಿಯಂ ವೋಲ್ಕಟ್ ಒಮ್ಮೆ ಅಮೆರಿಕಾದ ನ್ಯೂಯಾರ್ಕ್ ನಗರಕ್ಕೆ ಬಂದ. ಇಲ್ಲಿಯ ಗಗನಚುಂಬಿ ಕಟ್ಟಡದ ಚಿತ್ರವನ್ನು ಬಿಡಿಸೋದು ಉದ್ದೇಶ. ಊರೆಲ್ಲ ಸುತ್ತಾಡಿ ಕಟ್ಟಡಗಳನ್ನು, ತೋಟಗಳನ್ನು, ಸಮುದ್ರವನ್ನು ನೋಡಿ ಕಣ್ತುಂಬಿಕೊಂಡ. ಆದರೆ ಯಾವ ಚಿತ್ರವನ್ನು ಬರೆಯಲಾಗಲಿಲ್ಲ. ಮಾರನೇ ದಿನ ಸ್ನೇಹಿತರ ಜೊತೆಗೆ ವಾಸ್ತುಶಿಲ್ಪಿಯ ಕಚೇರಿಗೆ ಹೋದ. ವೋಲ್ಕಟ್ನಿಗೆ ಈ ವಾಸ್ತುಶಿಲ್ಪಿಯ ಪರಿಚಯ ಚೆನ್ನಾಗಿತ್ತು. ಅವನೊಂದಿಗೆ ಇಂಗ್ಲೆಂಡ್ನಲ್ಲಿ 10 ವರ್ಷ ಕೆಲಸ ಮಾಡಿದ್ದ. ಇಂದು ಅವನ ಕಚೇರಿಯಲ್ಲಿ ತುಂಬ ಜನ ಯಾರ್ಯಾರೋ ಬಂದು ಬೇರೆ ಬೇರೆ ಕಟ್ಟಡಗಳ ಬಗ್ಗೆ ಚರ್ಚೆ ಮಾಡ್ತಾಯಿದ್ರು. ಈತ ಏನು ಮಾಡೋದು ಅಂತ ತಿಳಿದು ಹತ್ತಿರದ ದೊಡ್ಡ ಕಿಟಕಿಯ ಬಳಿಗೆ ಹೋಗಿ ಹೊರಗೆ ನೋಡ್ತಾ ನಿಂತ. ತಟ್ಟನೆ ಏನಾಯಿತು? ಸರಸರಣೆ ತಿರುಗಿ ವಾಸ್ತುಶಿಲ್ಪಿಯ ಮೇಜಿನ ಬಳಿ ಬಂದು, ಗೆಳೆಯ, ತಕ್ಷಣ ಒಂದಿಷ್ಟು ಕಾಗದ ಕೊಡು ಅಂತ ಕೇಳಿದ. ಗೆಳೆಯ ಕಾಗದ ಯಾಕೆ ಅಂತ ಕೇಳೋದ್ರ ಒಳಗೆ ಮೇಜಿನ ಮೇಲೆ ಬಿದ್ದಿದ್ದ ದೊಡ್ಡ ದೊಡ್ಡ ಹಾಳೆಗಳನ್ನು ಎತ್ಕೊಂಡ. ಆಗ ಗೆಳೆಯ ಕೂಗ್ದ, ಹೇ, ಅವು ಚಿತ್ರ ಬರೆಯಲು ಬಳಸುವ ಕಾಗದಗಳಲ್ಲ, ನನ್ನ ಡ್ರಾಯಿಂಗ್ಗಳ ಮೇಲೆ ಸುತ್ತಲೂ ಬಳಸಿದ ಸಾಮಾನ್ಯ ಕಾಗದಗಳು. ಇರು, ಒಳ್ಳೆಯ ಕಾಗದ ತರಿಸಿಕೊಡ್ತೀನಿ ಅಂದ. ಆ ಮಾತುಗಳನ್ನು ಕೇಳುವಷ್ಟು ವ್ಯವಧಾನ ಕೂಡ ಅವನಿಗಿರಲಿಲ್ಲ. ಆಗಲೇ ಅವನು ಕಿಟಕಿಯ ಹತ್ತಿರ ಹೋಗಿಬಿಟ್ಟಿದ್ದ. ಅಲ್ಲಿದ್ದ ಚಿತ್ರ ಬಿಡಿಸುವ ಹಲಗೆಯ ಮೇಲೆ ಈ ಸಾಮಾನ್ಯ ಕಾಗದವನ್ನೇ ಜೋಡಿಸಿ ತನ್ನ ಜೇಬಿನಲ್ಲಿದ್ದ ಸೀಸದ ಕಡ್ಡಿಗಳಿಂದ ಚಿತ್ರದ ರೂಪರೇಷೆಯನ್ನು ಬಿಡಿಸದೊಳಗ. ಮುಂದೆ 2 ತಾಸು ಅವನಿಗೆ ಪ್ರಪಂಚದ ಅರಿವು ಇದ್ದಂತಿರಲಿಲ್ಲ. ನಂತರ ತಲೆ ಎತ್ತಿ ನೋಡಿದರೆ 10 ಜನ ಅವನು ಚಿತ್ರ ಬಿಡಿಸುವುದನ್ನೇ ನೋಡ್ತಾ ಇದ್ದಾರೆ. ಮಹಾನ್ ಕಲಾವಿದನೊಬ್ಬ ಚಿತ್ರ ಬಿಡಿಸುವುದನ್ನು ನೋಡುವುದೇ ಭಾಗ್ಯ ಅಲ್ವೇ? ವೋಲ್ಕಟ್ ನ್ಯೂಯಾರ್ಕ್ ನಗರದ 2 ರಸ್ತೆಗಳ ಚಿತ್ರಗಳನ್ನು ಬಿಡಿಸಿದ್ದ. ಅವನ ಗೆಳೆಯ ವಾಸ್ತುಶಿಲ್ಪಿ ಈ 2 ಚಿತ್ರಗಳನ್ನು ಮೆಚ್ಚಿಕೊಂಡು ಹೇಳ್ದ, ವಾಹ್, ಅದ್ಭುತ! ಆದರೆ ನೀನು ಇಂತಹ ಸಾಧಾರಣ ಕಾಗದದ ಮೇಲೆ ಇದನ್ನು ಬಿಡಿಸದೆ ಚೆನ್ನಾಗಿರುವ ಕಾಗದವನ್ನು ಬಳಸಬೇಕಿತ್ತು. ತಕ್ಷಣ ವೋಲ್ಕಟ್, ಗೆಳೆಯ, ಯಾವ ವಸ್ತುವು ಸಾಧಾರಣವಲ್ಲ, ಬಳಸುವ ರೀತಿ ಗೊತ್ತಿದ್ರೆ ಅಂದ. ಆ ಚಿತ್ರಗಳು ತಲಾ $1000ಗಳಿಗೆ ಮಾರಾಟವಾದವು. ಆಗಿನ ಕಾಲಕ್ಕೆ $1000 ಅಂದರೆ ತುಂಬ ದೊಡ್ಡ ಮೊತ್ತ. ವೋಲ್ಕಟ್ ಹೇಳಿದ್ದು ಎಷ್ಟು ಸರಿ ಅಲ್ವೇ? ಸರಿಯಾಗಿ ಬಳಸುವ ಶಕ್ತಿ ಇದ್ದರೆ ಯಾವ ವಸ್ತು, ಚಿಂತನೆ, ವ್ಯಕ್ತಿಯು ಸಾಧಾರಣವಲ್ಲ. ತುಂಬ ಸಾಧಾರಣವಾದ ವಸ್ತು ಅತ್ಯಂತ ಪ್ರಯೋಜನಕಾರಿಯಾದದ್ದನ್ನು, ತೋರಿಕೆಗೆ ಸಾಮಾನ್ಯವೆನಿಸಿದ ಚಿಂತನೆ ಪ್ರಪಂಚದ ನಕ್ಷೆಯನ್ನೇ ಬದಲಾಯಿಸಿದ್ದನ್ನು, ಸಾಮಾನ್ಯ ಜನರು ಅಂತ ಅಂದ್ಕೊಂಡಂತಹ ಜನ ಪ್ರಪಂಚದ ನಾಯಕರ ಮುಂಚೂಣಿಯಲ್ಲಿ ನಿಂತದ್ದನ್ನು ಕೂಡ ಇತಿಹಾಸ ದಾಖಲಿಸಿದೆ. ಆದ್ದರಿಂದ ಬಳಸುವ ಕೈ, ಬುದ್ಧಿಗಳು ಸಾಮಾನ್ಯವಾದದ್ದನ್ನು ಕೂಡ ಅಸಾಮಾನ್ಯವನ್ನಾಗಿ ಪರಿವರ್ತಿಸಬಹುದು. ಕತೆ ಇಷ್ಟ ಆಯಿತು, ಅರ್ಥ ಕೂಡ ಆಯಿತು ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.